ಈಗ ಇನ್ನೊಂದು ರವೀಂದ್ರ ರೇಷ್ಮೆ ಅವರಿಗೆ ಒಂದು ಪ್ರಶ್ನೆ. ಈಗ ಆರ್ಜೆಡಿ ಕಾಂಗ್ರೆಸ್ ಪಾರ್ಟಿಯ ಸಂಘವೇ ಮುಳುವಾಗ್ತಾ ಇದೆ. ನಾವು ಹಳೆಯ ಎಲ್ಲಾ ಡಿಸಿಷನ್ ನೋಡಿದಾಗ್ಲೂ ಕೂಡ ಆರ್ಜೆಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ. ಕಾಂಗ್ರೆಸ್ ಜೊತೆಗೆ ಸಂಘ ಬಯಸಿ ಅಥವಾ ಕಾಂಗ್ರೆಸ್ ನ ಸೇರಿಸಿಕೊಂಡು ಅವರು ಮಗ್ಗಲು ಮುಳ್ಳಾಗಿ ಆಗ್ತಾ ಇದೆಯಾ ಕಾಂಗ್ರೆಸ್? ಏನಾಗ್ತದೆ, ಆರ್ಜೆಡಿಗೆ ತನ್ನದೇ ಆದ ಒಂದು ಕಮಿಟೆಡ್ ವೋಟರ್ ಬೇಸ್ ಇದೆ. ಅವ್ರಿಗೆ 17% ಯಾದವ್ ಓಟು, ಸುಮಾರು 20% ಹತ್ರ ಮುಸ್ಲಿಂ ಓಟು ಕನ್ಸಾಲಿಡೇಟೆಡ್ ಅವ್ರಿಗಿದೆ. ಮುಸ್ಲಿಮಾನರಿಗೆ ಸ್ವಲ್ಪ ಸೀಮಾಂಚಲ್ ಪ್ರದೇಶದಲ್ಲಿ ಎಎಂಎಸ್ ಅಸಾದುದ್ದೀನ್ ಓವೈಸಿಯಲ್ಲಿ ಕೈ ಹಾಕಿರೋದ್ರಿಂದ ಸ್ವಲ್ಪ ಮುಸ್ಲಿಂ ವೋಟ್ಸ್ ಡಿವೈಡ್ ಆಗಬಹುದಂತ. ಆದ್ರೆ ಕಾಂಗ್ರೆಸ್ಗೆ ತನ್ನದೇ ಆದ ಕಮಿಟೆಡ್ ವೋಟರ್ಸ್ ಅಂತ ಯಾರೂ ಇಲ್ಲ ಅಲ್ಲಿ. ನಾ ಹೇಳಿದ್ನಲ್ಲ, ಪ್ರಾದೇಶಿಕ ನಾಯಕತ್ವವನ್ನು ಎಲ್ಲೆಲ್ಲಿ ದಮನ ಮಾಡಿದಾರೋ ಅಲ್ಲಿ ಕಾಂಗ್ರೆಸ್ ಚೇತರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಯಾರು ಕಾಂಗ್ರೆಸ್ ನಾಯಕರು? ಅಲ್ಲಿಂದ ಸ್ವತಃ ಇವರೇ ರಾಹುಲ್ ಗಾಂಧಿ ಅವರು ಗೆದ್ದು ಬಂದಿರಬಹುದು. ಯಾರು ಅಖಿಲೇಶ್ ಯಾದವ್ ಬೆನ್ನೇರು ಬಿಟ್ಟು ಅಲ್ಲಿ ಗೆದ್ದು ಬಂದ್ರು. ಯಾವ ರೀತಿ ಸ್ಟಾಲಿನ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ತಮಿಳುನಾಡಿನಲ್ಲಿ ಗೆದ್ರು. ಎಲ್ಲಿ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ನಾಯಕತ್ವ ಗಟ್ಟಿಯಾಗಿದೆ ಅಲ್ಲಿ ಗೆಲ್ತಾರೆ ಹೊರತು ಇದ್ರ ಕಾಂಗ್ರೆಸ್ ಇದೇ ತರ ಅವ್ರು ಮರ್ಜಿಗೆ ಹಾಕೊಂಡಿರ್ಬೇಕಾಗುತ್ತೆ. ತೇಜಸ್ವಿ ಯಾದವ್ ನಿಜವಾಗ್ಲೂ ಒಂದು ಲಯಬಿಲಿಟಿ ಆಗ್ತಾ ಇದೆ ಕಾಂಗ್ರೆಸ್ ಸಹವಾಸ. ಬಹುಶಃ ಅವರೇ ಒಂದು 200 ಕ್ಯಾಂಡಿಡೇಟ್ ನಿಲ್ಲಿಸ್ಬಿಟ್ಟಿದ್ರೆ ಸರಳ ಬಹುಮತ ಬಂದ್ಬಿಡ್ತಿತ್ತು ಅಂತ ಕಾಣುತ್ತೆ ಆರ್ಜೆಡಿಗೆ. ಈ ಕಾಂಗ್ರೆಸ್ಗೆ 61 ಸೀಟ್ ಬಿಟ್ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ ನಿರೀಕ್ಷಿತ ಗೆಲುವು ಪಡೆಯದೇ ಇದ್ರೆ ಅದೇ ದೊಡ್ಡ ಹೊರೆ. ಅದರ ಅರಿವು ತೇಜಸ್ವಿ ಯಾದವ್ ಇದ್ರು ಕೂಡ ಕಾಂಗ್ರೆಸ್ ಜೊತೆಗೆ ಯಾಕೆ ಸಂಘ ಅಂತ ಅವರು ರಾಹುಲ್ ಗಾಂಧಿ ವೋಟ್ ಅಧಿಕಾರ ಯಾತ್ರಾ ಮುಗಿಸ್ಬಿಟ್ಟು ಮೋಟರ್ ಬೈಕ್ ರೈಡ್ ಮುಗಿಸ್ಬಿಟ್ಟು ವೆನೆಜುವೆಲಾಗ ಎಲ್ಲ ಹೋಗ್ಬಿಟ್ರಲ್ಲ. ತೇಜಸ್ವಿ ಯಾದವ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ತನ್ನ ಕ್ಯಾಂಡಿಡೇಟ್ ಸೆಲೆಕ್ಷನ್ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರದ್ದು ಘೋಷಣೆ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ತಮ್ಮ ಯಾತ್ರೆ ಹೊರಡಬೇಕು. ಹೊರಡಕ್ ಮುಂಚೆ ಈ ಒಂದು ವ್ಯಾಕ್ಯೂಮ್ ಅಂದ್ರೆ ಸ್ಥಳೀಯ ಮಟ್ಟದ ನಾಯಕತ್ವದ ವ್ಯಾಕ್ಯೂಮ್ ಬಿಜೆಪಿಯಲ್ಲೂ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಪ್ರತ್ಯಕ್ಷ ಆಗಿದ್ದೆ ಇನ್ನೇನು ಮೊದಲನೇ ಹಂತದ ಮತದಾನ 4 ದಿವಸದಾಗ ಬಂದ್ರು. ಹರಿಯಾಣ ನಾವು ಸ್ಥಳೀಯ ನಾಯಕತ್ವದ ವ್ಯಾಕ್ಯೂಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬಿಜೆಪಿ ಕೂಡ ಇದೆ. ನೀವು ಬೇರೆ ಕಡೆಗಳಲ್ಲಿ ಮಾಡಿದಂತೆ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ಬಿಹಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಬಿಜೆಪಿಯ ನಿಲುವು ಏನು ಅಂತ ಹೇಳಿ ಆಯ್ತು. ಈಗ ನಂಬರ್ಸ್ ಪ್ರಾರಂಭಿಕ ಹಂತದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವತ್ತ ಬರ್ತಿದೆ. ಅದು ಎಟ್ಟಗೆ ಮೋದಿ ಚರಿಷ್ಮಾ ಅಂತ ಹೇಳಿ ಲೋಕಲಿ ವಾಟ್ ನೋಡಿ, ನಾವು ರಾಷ್ಟ್ರವಾದದ ವೋಟ್ ಬ್ಯಾಂಕ್ ನ ಡೆವಲಪ್ ಮಾಡ್ಕೊಳ್ತಾ ಇದ್ದೇವೆ ಹೊರತು ಅದು ಹಿಂದುತ್ವ ಅನ್ನೋದಲ್ಲ. ಹಿಂದುತ್ವ ಅಂತಕ್ಕಂಥ ರಾಷ್ಟ್ರವಾದ ಅದರಲ್ಲೇ ನಾವು ಡೆವಲಪ್ ಮಾಡ್ಕೊಳ್ತೇವೆ. ಅಂದ್ರೆ ಬಿಹಾರಲ್ಲೂ ಸಹ ನಮಗೆ ಕನ್ಸಾಲಿಡೇಟೆಡ್ ವೋಟಿಂಗ್ ಆಗುತ್ತೆ. ಜೊತೆಗೆ ನಮ್ಮ ಬಿಹಾರಿಂದ ಹಿಡ್ಕೊಂಡು ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇಂದ ಹಿಡ್ಕೊಂಡು ಕೇರಳದಲ್ಲೂ ಹಿಡ್ಕೊಂಡು ಇವತ್ತು 10,50,000 ಮತಗಟ್ಟೆಗಳಲ್ಲಿ ಬಿಜೆಪಿಗೆ ವೋಟ್ ಬ್ಯಾಂಕ್ ಇದೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವು ನಾಯಕತ್ವ ಅಂತಕ್ಕಂಥ ಒಂದು ಫೇಸ್ ಇಂಪಾರ್ಟೆಂಟ್, ಅದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ವೋಟ್ ಬ್ಯಾಂಕ್ ಏನಿದೆ ಅಂದ್ರೆ ನಮ್ಮ ಒಂದು ತತ್ವ ನಮ್ಮ ಸಿದ್ಧಾಂತಕ್ಕೆ ವೋಟ್ ಹಾಕ್ತಕ್ಕಂಥವ್ರು ಅನೇಕ ಜನ ಎಲ್ಲ ನಮ್ಮ ಬೂತಲ್ಲೂ ಇದ್ದಾರೆ ಅಂತಕ್ಕಂಥದ್ದೇ ಇವತ್ತು ನಮ್ಮ ಸ್ಟ್ರೆಂತ್ ಆಗಿರೋದು. ಒಂದು ನಿಮಿಷ ಸ್ವಾತಿ, ಈಗ ಹಿಂದಿ ಬೆಲ್ಟ್ ಅಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಫೇಸ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಬಿಹಾರ. ಬಟ್ ಅಲ್ಲಿ ಫೋಕಸ್ ಎಲ್ಲ ನೀವು ಹೇಳ್ಬೋದು ರಾಷ್ಟ್ರೀಯ ನಾಯಕತ್ವ, ನಾವು ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್, ಬಟ್ ಲೋಕಲ್ ಆಲ್ಸೋ ಕೌಂಟ್. ಸರ್ ಯಾರಿದ್ದಾರೆ ಹಾಗಾದ್ರೆ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ ಅವರು 3ರಿಂದ 75 ಸೀಟ್ ಗೆಲ್ಲಿಸಿಕೊಟ್ರು. ಅಸೆಂಬ್ಲಿಗೆ ಗೆಲ್ಲಿಸಿಕೊಟ್ಟ ತಕ್ಕ ಒಳಜಗಳ ಶುರುವಾಗಿ ಹೋಗ್ಬಿಡ್ತು. ಅದ್ರ 11 ಜನ ಪಕ್ಷಾಂತರ ಮಾಡ್ಬಿಟ್ರು. ಪಕ್ಷದ ಶಾಸಕತ್ವ ರಾಜೀನಾಮೆ ಕೊಟ್ಬಿಟ್ಟು ಬಿಹಾರ ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ರು. ಸೊ ಪಶ್ಚಿಮ ಬಂಗಾಳದಲ್ಲೂ ಯಾವ ರೀತಿ ಕಾಂಗ್ರೆಸ್ ಸಮಸ್ಯೆ ಇದೆಯೋ ಕಾಂಗ್ರೆಸ್ ನೋಡಿ ಪಶ್ಚಿಮ ಬಂಗಾಳದಲ್ಲೂ ಯಾವ ನಾಯಕನೂ ಇಲ್ಲ. ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಇರ್ತಾ ಇದ್ರು, ಅವರೊಬ್ರು ಗೆದ್ದು ಬಂದ್ಬಿಟ್ಟು ನಂಬರ್ 2 ನಂಬರ್ 3. ತಮಿಳುನಾಡಿನಿಂದ ಪಿ ಚಿದಂಬರಂ ಅವರೊಬ್ರು ಗೆದ್ದು ಬಂದ್ಬಿಟ್ಟು ಮಂತ್ರಿ ಆಗ್ತಾರೆ. ಅವರಿಬ್ರು ಕೂಡ ತಮ್ಮ ತವರು ರಾಜ್ಯಗಳಲ್ಲಿ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಬಿಹಾರ್ನಲ್ಲಿ ಕಾಂಗ್ರೆಸ್ಗಿದೆ, ಅದು ಮಹಾರಾಷ್ಟ್ರದಲ್ಲೂ ಅದೇ ಆಗಿದೆ, ಗುಜರಾತ್ ಅದೇ ಮರ್ತೇ ಹೋಗ್ಬಿಟ್ಟಿದೆ ನಮಗೆ. ಅಹಮದ್ ಪಟೇಲ್ ಒಬ್ಬ ನಾಯಕ ಆದ್ರೂ ಇದ್ರು. ಅವರು ಅಫ್ಕೋರ್ಸ್ ಅವರು ನೇಪಥ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ಗೆ ಒಂದು ವೈಟಲ್ ಲಿಂಕ್ ಆಗಿರೋ. ಅವ್ರು ಹೋದ್ಮೇಲೆ ಅವರೂ ಇಲ್ಲ ಗುಜರಾತ್ನಲ್ಲಿ. ಕಾಂಗ್ರೆಸ್ ಅನೇಕ ಕಡೆ ಅನಾಥವಾಗ್ಬಿಟ್ಟಿದೆ. ಬಿಹಾರದಲ್ಲಿ ಬಿಜೆಪಿ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲರ ಕಳಿಸ್ಬಿಟ್ರೆ ಏನಾದ್ರು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ರಾಜ್ಯಗಳಲ್ಲೂ ಸಹ. ಈಗ ಇನ್ನೊಂದು ರವೀಂದ್ರ ರೇಷ್ಮೆ ಅವರಿಗೆ ಒಂದು ಪ್ರಶ್ನೆ. ಈಗ ಆರ್ಜೆಡಿ ಕಾಂಗ್ರೆಸ್ ಪಾರ್ಟಿಯ ಸಂಘವೇ ಮುಳುವಾಗ್ತಾ ಇದೆ. ನಾವು ಹಳೆಯ ಎಲ್ಲಾ ಡಿಸಿಷನ್ ನೋಡಿದಾಗ್ಲೂ ಕೂಡ ಆರ್ಜೆಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ. ಕಾಂಗ್ರೆಸ್ ಜೊತೆಗೆ ಸಂಘ ಬಯಸಿ ಅಥವಾ ಕಾಂಗ್ರೆಸ್ ನ ಸೇರಿಸಿಕೊಂಡು ಅವರು ಮಗ್ಗಲು ಮುಳ್ಳಾಗಿ ಆಗ್ತಾ ಇದೆಯಾ ಕಾಂಗ್ರೆಸ್? ಏನಾಗ್ತದೆ, ಆರ್ಜೆಡಿಗೆ ತನ್ನದೇ ಆದ ಒಂದು ಕಮಿಟೆಡ್ ವೋಟರ್ ಬೇಸ್ ಇದೆ. ಅವ್ರಿಗೆ 17% ಯಾದವ್ ಓಟು, ಸುಮಾರು 20% ಹತ್ರ ಮುಸ್ಲಿಂ ಓಟು ಕನ್ಸಾಲಿಡೇಟೆಡ್ ಅವ್ರಿಗಿದೆ. ಮುಸ್ಲಿಮಾನರಿಗೆ ಸ್ವಲ್ಪ ಸೀಮಾಂಚಲ್ ಪ್ರದೇಶದಲ್ಲಿ ಎಎಂಎಸ್ ಅಸಾದುದ್ದೀನ್ ಓವೈಸಿಯಲ್ಲಿ ಕೈ ಹಾಕಿರೋದ್ರಿಂದ ಸ್ವಲ್ಪ ಮುಸ್ಲಿಂ ವೋಟ್ಸ್ ಡಿವೈಡ್ ಆಗಬಹುದಂತ. ಆದ್ರೆ ಕಾಂಗ್ರೆಸ್ಗೆ ತನ್ನದೇ ಆದ ಕಮಿಟೆಡ್ ವೋಟರ್ಸ್ ಅಂತ ಯಾರೂ ಇಲ್ಲ ಅಲ್ಲಿ. ನಾ ಹೇಳಿದ್ನಲ್ಲ, ಪ್ರಾದೇಶಿಕ ನಾಯಕತ್ವವನ್ನು ಎಲ್ಲೆಲ್ಲಿ ದಮನ ಮಾಡಿದಾರೋ ಅಲ್ಲಿ ಕಾಂಗ್ರೆಸ್ ಚೇತರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಯಾರು ಕಾಂಗ್ರೆಸ್ ನಾಯಕರು? ಅಲ್ಲಿಂದ ಸ್ವತಃ ಇವರೇ ರಾಹುಲ್ ಗಾಂಧಿ ಅವರು ಗೆದ್ದು ಬಂದಿರಬಹುದು. ಯಾರು
ಅಖಿಲೇಶ್ ಯಾದವ್ ಬೆನ್ನೇರ್ ಬಿಟ್ಟು ಅಲ್ಲಿ ಗೆದ್ದು ಬಂದ್ರು. ಯಾವ ರೀತಿ ಸ್ಟಾಲಿನ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ತಮಿಳುನಾಡಿನಲ್ಲಿ ಗೆದ್ರು. ಎಲ್ಲಿ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ನಾಯಕತ್ವ ಗಟ್ಟಿಯಾಗಿದೆ ಅಲ್ಲಿ ಗೆಲ್ತಾರೆ ಹೊರತು ಇದ್ರ ಕಾಂಗ್ರೆಸ್ ಇದೇ ತರ ಅವ್ರು ಮರ್ಜಿಗೆ ಹಾಕೊಂಡಿರ್ಬೇಕಾಗುತ್ತೆ. ತೇಜಸ್ವಿ ಯಾದವ್ ನಿಜವಾಗ್ಲೂ ಒಂದು ಲಯಬಿಲಿಟಿ ಆಗ್ತಾ ಇದೆ ಕಾಂಗ್ರೆಸ್ ಸಹವಾಸ. ಬಹುಶಃ ಅವರೇ ಒಂದು 200 ಕ್ಯಾಂಡಿಡೇಟ್ ನಿಲ್ಲಿಸ್ಬಿಟ್ಟಿದ್ರೆ ಸರಳ ಬಹುಮತ ಬಂದ್ಬಿಡ್ತಿತ್ತು ಅಂತ ಕಾಣುತ್ತೆ ಆರ್ಜೆಡಿಗೆ. ಈ ಕಾಂಗ್ರೆಸ್ಗೆ 61 ಸೀಟ್ ಬಿಟ್ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ ನಿರೀಕ್ಷಿತ ಗೆಲುವು ಪಡೆಯದೇ ಇದ್ರೆ ಅದೇ ದೊಡ್ಡ ಹೊರೆ. ಅದರ ಅರಿವು ತೇಜಸ್ವಿ ಯಾದವ್ ಇದ್ರು ಕೂಡ ಕಾಂಗ್ರೆಸ್ ಜೊತೆಗೆ ಯಾಕೆ ಸಂಘ ಅಂತ ಅವರು ರಾಹುಲ್ ಗಾಂಧಿ ವೋಟ್ ಅಧಿಕಾರ ಯಾತ್ರಾ ಮುಗಿಸ್ಬಿಟ್ಟು ಮೋಟರ್ ಬೈಕ್ ರೈಡ್ ಮುಗಿಸ್ಬಿಟ್ಟು ವೆನೆಜುವೆಲಾಗ ಎಲ್ಲ ಹೋಗ್ಬಿಟ್ರಲ್ಲ. ತೇಜಸ್ವಿ ಯಾದವ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ತನ್ನ ಕ್ಯಾಂಡಿಡೇಟ್ ಸೆಲೆಕ್ಷನ್ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರದ್ದು ಘೋಷಣೆ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ತಮ್ಮ ಯಾತ್ರೆ ಹೊರಡಬೇಕು. ಹೊರಡಕ್ ಮುಂಚೆ ಈ ಒಂದು ವ್ಯಾಕ್ಯೂಮ್ ಅಂದ್ರೆ ಸ್ಥಳೀಯ ಮಟ್ಟದ ನಾಯಕತ್ವದ ವ್ಯಾಕ್ಯೂಮ್ ಬಿಜೆಪಿಯಲ್ಲೂ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಪ್ರತ್ಯಕ್ಷ ಆಗಿದ್ದೆ ಇನ್ನೇನು ಮೊದಲನೇ ಹಂತದ ಮತದಾನ 4 ದಿವಸದಾಗ ಬಂದ್ರು. ಹರಿಯಾಣ ನಾವು ಸ್ಥಳೀಯ ನಾಯಕತ್ವದ ವ್ಯಾಕ್ಯೂಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬಿಜೆಪಿ ಕೂಡ ಇದೆ. ನೀವು ಬೇರೆ ಕಡೆಗಳಲ್ಲಿ ಮಾಡಿದಂತೆ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ಬಿಹಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಬಿಜೆಪಿಯ ನಿಲುವು ಏನು ಅಂತ ಹೇಳಿ ಆಯ್ತು. ಈಗ ನಂಬರ್ಸ್ ಪ್ರಾರಂಭಿಕ ಹಂತದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವತ್ತ ಬರ್ತಿದೆ. ಅದು ಎಟ್ಟಗೆ ಮೋದಿ ಚರಿಷ್ಮಾ ಅಂತ ಹೇಳಿ ಲೋಕಲಿ ವಾಟ್ ನೋಡಿ, ನಾವು ರಾಷ್ಟ್ರವಾದದ ವೋಟ್ ಬ್ಯಾಂಕ್ ನ ಡೆವಲಪ್ ಮಾಡ್ಕೊಳ್ತಾ ಇದ್ದೇವೆ ಹೊರತು ಅದು ಹಿಂದುತ್ವ ಅನ್ನೋದಲ್ಲ. ಹಿಂದುತ್ವ ಅಂತಕ್ಕಂಥ ರಾಷ್ಟ್ರವಾದ, ಅದರಲ್ಲೇ ನಾವು ಡೆವಲಪ್ ಮಾಡ್ಕೊಳ್ತೇವೆ. ಅಂದ್ರೆ ಬಿಹಾರಲ್ಲೂ ಸಹ ನಮಗೆ ಕನ್ಸಾಲಿಡೇಟೆಡ್ ವೋಟಿಂಗ್ ಆಗುತ್ತೆ. ಜೊತೆಗೆ ನಮ್ಮ ಬಿಹಾರಿಂದ ಹಿಡ್ಕೊಂಡು ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇಂದ ಹಿಡ್ಕೊಂಡು ಕೇರಳದಲ್ಲೂ ಹಿಡ್ಕೊಂಡು ಇವತ್ತು 10,50,000 ಮತಗಟ್ಟೆಗಳಲ್ಲಿ ಬಿಜೆಪಿಗೆ ವೋಟ್ ಬ್ಯಾಂಕ್ ಇದೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವು ನಾಯಕತ್ವ ಅಂತಕ್ಕಂಥ ಒಂದು ಫೇಸ್ ಇಂಪಾರ್ಟೆಂಟ್, ಅದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ವೋಟ್ ಬ್ಯಾಂಕ್ ಏನಿದೆ ಅಂದ್ರೆ ನಮ್ಮ ಒಂದು ತತ್ವ, ನಮ್ಮ ಸಿದ್ಧಾಂತಕ್ಕೆ ವೋಟ್ ಹಾಕ್ತಕ್ಕಂಥವ್ರು ಅನೇಕ ಜನ ಎಲ್ಲ ವೋಟ್ ಎಲ್ಲ ನಮ್ಮ ಬೂತಲ್ಲೂ ಇದ್ದಾರೆ ಅಂತಕ್ಕಂಥದ್ದೇ ಇವತ್ತು ನಮ್ಮ ಸ್ಟ್ರೆಂತ್ ಆಗಿರೋದು. ಇವತ್ತು ಒಂದು ನಿಮಿಷ ಸ್ವಾತಿ, ಈಗ ಹಿಂದಿ ಬೆಲ್ಟ್ ಅಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಫೇಸ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಬಿಹಾರ. ಬಟ್ ಅಲ್ಲಿ ಫೋಕಸ್ ಎಲ್ಲ ನೀವು ಹೇಳ್ಬೋದು ರಾಷ್ಟ್ರೀಯ ನಾಯಕತ್ವ, ನಾವು ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್, ಬಟ್ ಲೋಕಲ್ ಆಲ್ಸೋ ಕೌಂಟ್. ಸರ್ ಯಾರಿದ್ದಾರೆ ಹಾಗಾದ್ರೆ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ ಅವರು 3ರಿಂದ 75 ಸೀಟ್ ಗೆಲ್ಲಿಸಿಕೊಟ್ರು ಅಸೆಂಬ್ಲಿಗೆ. ಗೆಲ್ಲಿಸಿಕೊಟ್ಟ ತಕ್ಕ ಒಳಜಗಳ ಶುರುವಾಗಿ ಹೋಗ್ಬಿಡ್ತು. ಅದ್ರ 11 ಜನ ಪಕ್ಷಾಂತರ ಮಾಡ್ಬಿಟ್ರು. ಪಕ್ಷದ ಶಾಸಕತ್ವ ರಾಜೀನಾಮೆ ಕೊಟ್ಬಿಟ್ಟು ಬಿಹಾರ ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ರು. ಸೊ ಪಶ್ಚಿಮ ಬಂಗಾಳದಲ್ಲೂ ಯಾವ ರೀತಿ ಕಾಂಗ್ರೆಸ್ ಸಮಸ್ಯೆ ಇದೆಯೋ ಕಾಂಗ್ರೆಸ್ ನೋಡಿ ಪಶ್ಚಿಮ ಬಂಗಾಳದಲ್ಲೂ ಯಾವ ನಾಯಕನೂ ಇಲ್ಲ. ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಇರ್ತಾ ಇದ್ರು, ಅವರೊಬ್ರು ಗೆದ್ದು ಬಂದ್ಬಿಟ್ಟು ನಂಬರ್ 2 ನಂಬರ್ 3. ತಮಿಳುನಾಡಿನಿಂದ ಪಿ ಚಿದಂಬರಂ ಅವರೊಬ್ರು ಗೆದ್ದು ಬಂದ್ಬಿಟ್ಟು ಮಂತ್ರಿ ಆಗ್ತಾರೆ. ಅವರಿಬ್ರು ಕೂಡ ತಮ್ಮ ತವರು ರಾಜ್ಯಗಳಲ್ಲಿ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಬಿಹಾರ್ನಲ್ಲಿ ಕಾಂಗ್ರೆಸ್ಗಿದೆ, ಅದು ಮಹಾರಾಷ್ಟ್ರದಲ್ಲೂ ಅದೇ ಆಗಿದೆ, ಗುಜರಾತ್ ಅದೇ ಆಗಿದೆ. ಮರ್ತೇ ಹೋಗ್ಬಿಟ್ಟಿದೆ ನಮಗೆ. ಅಹಮದ್ ಪಟೇಲ್ ಒಬ್ಬ ನಾಯಕ ಆದ್ರೂ ಇದ್ರು. ಅವರು ಅಫ್ಕೋರ್ಸ್ ಅವರು ನೇಪಥ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ಗೆ ಒಂದು ವೈಟಲ್ ಲಿಂಕ್ ಆಗಿರೋ. ಅವ್ರು ಹೋದ್ಮೇಲೆ ಅವರೂ ಇಲ್ಲ ಗುಜರಾತ್ನಲ್ಲಿ. ಕಾಂಗ್ರೆಸ್ ಅನೇಕ ಕಡೆ ಅನಾಥವಾಗ್ಬಿಟ್ಟಿದೆ. ಬಿಹಾರದಲ್ಲಿ ಬಿಜೆಪಿ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲರ ಕಳಿಸ್ಬಿಟ್ರೆ ಏನಾದ್ರು ಆಗ್ಬೋದು. ಬಿಹಾರ್ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು ಬೇರೆ ರಾಜ್ಯಗಳಲ್ಲೂ